ಈಗೇನು ಪ್ಲ್ಯಾನ್ ಅಂದರೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇಕ್ಕೇರಿ ಟೆಂಪಲ್ಗೆ ಹೋಗಬೇಕು. ಆ್ಯಂಡ್ ಈ ಸೀರೆ ಬಂದು ಆ್ಯಕ್ಚುಲಿ ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು. ನಂದು ಯಾವುದೋ ಒಂದೇ ಒಂದು ಶಾಸ್ತ್ರಕ್ಕೆ ಹಾಕಿದ್ದೆ ಅಷ್ಟೇ, ಅದಾದಮೇಲೆ ಹಾಕೇ ಇರಲಿಲ್ಲ. ಗೈಸ್ ಈಗ ರೆಡಿಯಾಗಿ ಹೊರಟಿದ್ವಿ. 4:30 ಅಂದರೆ 4:25 ಆಗಿದೆ ಇವಾಗ. ಬೇಗ ಹೋಗಿ ರೀಚ್ ಆಗಬೇಕು. ಸ್ವಲ್ಪ ಲೇಟ್ ಆಗಿಬಿಡ್ತು. ಮೋರ್ ದ್ಯಾನ್ 100 years ಅಲ್ವಾ? ನೋಡಿ ಮೆತ್ತು ನೋಡಿ ನೋಡಿ ಗೊತ್ತಾಗ್ತಿ ಕಲ್ಲುಗಳು ಇದು ಮರ ಪೀಸ್ಗಳು. ಚೀನಿಕಾಯಿ ಕಡುಬು, ಹಲಸಿನಕಾಯಿ ಹಪ್ಪಳ. ಲಾಂಗ್ ಡ್ರೈವ್ ತರ ಹೋಗಿ ಬರೋಣ ಅಂತೇಳಿ ಆಚೆ ಕರ್ಕೊಂಡು ಹೋಗ್ತಿದ್ದಾರೆ. ಹೌದು, 15 minutes ಶಾರ್ಟ್ ಡ್ರೈವ್. ದೀಪಾವಳಿ ಹಬ್ಬಕ್ಕೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ಲ ಅಂತ ಮರ್ತೇ ಹೋಗಿದ್ದೀನಿ. ನಾಳೆ ಕನ್ನಡ ರಾಜ್ಯೋತ್ಸವ ಇದೆ ಅಂತ, November 1 ನಾಳೆ. ಸೊ ಕನ್ನಡ ರಾಜ್ಯೋತ್ಸವ ನಾನು ಮರ್ತೇ ಬಿಟ್ಟಿದ್ದೀನಿ. ನನಗೆ ಒಂಥರ ಕೆಲಸ ಬಿಟ್ಟ ಮೇಲೆ ಡೇಟ್ಸು ಡೇ ಏನೂ ಗೊತ್ತಾಗ್ತಾ ಇಲ್ಲ. ಹೇ ಗೈಸ್, ಗುಡ್ ಮಾರ್ನಿಂಗ್. ಇಟ್ಸ್ ದ ನೆಕ್ಸ್ಟ್ ಡೇ. ಸೊ ಇವತ್ತು ಎದ್ದೇಳೋಷ್ಟೊತ್ತಿಗೆ 7:30 ಆಗಿತ್ತು. ಬಿಕಾಸ್ ನಿನ್ನೆ ನಾವು ಜರ್ನಿ ಮಾಡಿದ್ರಿಂದ ನಿದ್ದೆ ಸರಿ ಆಗಿರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದು ಫ್ರೆಶ್ ಅಪ್ ಆಗಿ ಈಗ ಒಂದು ಎಳ್ನೀರು ಕುಡಿದೆ ಫ್ರೆಶ್ ಆಗಿ. ಇಲ್ಲೇ ತೋಟದಲ್ಲಿದೆ ಎಳ್ನೀರು. ಬಿಕಾಸ್ ನನಗೆ ತುಂಬ ಹೀಟ್ ಆಗಿಬಿಟ್ಟಿದೆ ಬಾಡಿ. ಒಂಥರ ತುಂಬ ಡಿಹೈಡ್ರೇಟ್ ಆಗಿ ಅಂಗೈ ಮತ್ತು ಅಂಗಾಲೆಲ್ಲ ಒಂಥರ ಉರಿತಾ ಇದೆ. ಸೊ ಆ ಡಿಹೈಡ್ರೇಷನ್ಗೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಎಳ್ನೀರು ಕುಡಿದೆ, ಇಲ್ಲೇ ತೋಟದಲ್ಲಿದೆ. ಸೊ ಈ ಎಳ್ನೀರು ಕುಡಿದು ಈಗ ನಾವು ಆಚೆ ಹೋಗ್ತಾಯಿದ್ದೀವಿ. ಬಿಕಾಸ್ ಹಣ್ಣು ಮತ್ತು ತರಕಾರಿ ಎಲ್ಲ ತರಬೇಕು ಸ್ವಲ್ಪ ನಾಳೆಗೆ. ಆ್ಯಂಡ್ ಹೂವು ಪ್ರಾಬಬ್ಲಿ ಸಂಜೆ ತರ್ತೀವಿ ಅನಿಸುತ್ತೆ. ಅದೊಂದು ಸ್ವಲ್ಪ ಡೆಕೋರೇಷನ್ಗೆಲ್ಲ ಬೇಕಿತ್ತು. ಬಟ್ ಫಾರ್ ನಾವು ಈಗ ಹೋಗ್ಬಿಟ್ಟು ತರಕಾರಿ ಮತ್ತು ಹಣ್ಣು ತೊಗೊಂಡು ಬರ್ತೀವಿ. ಆ್ಯಂಡ್ ಬನ್ನಿ ಹೋಗಿ ತೊಗೊಂಡು ಬರೋಣ. ಸಂತೆ ಅಂತೆ, ನೋಡೋಣ ಬನ್ನಿ. ಇಲ್ಲ ಹಿಂಗಿದೆ ಏನೇನಿದೆ ಅಂತ. ಗೈಸ್ ಆಚೆ ಹೋಗ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡು ಬಂದ್ವಿ. ಈಗ ಮನೆಗೆ ಬಂದು ತಿಂಡಿ ಎಲ್ಲ ಆಯಿತು. ಈಗೇನು ಪ್ಲ್ಯಾನ್ ಅಂದರೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇಕ್ಕೇರಿ ಟೆಂಪಲ್ಗೆ ಹೋಗಬೇಕು. ಬಿಕಾಸ್ ಅಲ್ಲಿ ಒಂದು ನಾವೇ ಶೂಟ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಮೊಬೈಲಲ್ಲೇ ಕೆಲವೊಂದು ವೀಡಿಯೋಸು ಫೋಟೋಸ್ ಎಲ್ಲ ತಕ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಇಕ್ಕೇರಿ ಮತ್ತು ಕೆಳದಿ ದೇವಸ್ಥಾನ ಎರಡರಲ್ಲೂ ಒಳಗಡೆ ಕ್ಯಾಮ್ರಾ ಅಲೌ ಮಾಡಲ್ಲ. ಮೊಬೈಲ್ ಬೇಕಾದರೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ತಕ್ಕೋಬೋದು ಅಂತ ಹೇಳಿದ್ದಾರೆ. ಸೊ ಇಕ್ಕೇರಿ ಟೆಂಪಲ್ ತುಂಬಾ ಚೆನ್ನಾಗಿದೆ. ನಾನು ಹೋಗಿ ನೋಡಿದ್ನಲ್ಲ, ನೀವು ನೋಡಿರ್ತೀರ, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಹೋಗ್ಬಿಟ್ಟು ಇಕ್ಕೇರಿನಲ್ಲಿ ನಾವೇ ಹಂಗೆ ಫೋಟೋಶೂಟ್ ಥರ ಮಾಡ್ಕೊಂಬರೋಣ ಮೊಬೈಲಲ್ಲಿ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಪ್ಲ್ಯಾನ್ ಇದೆ. ಸೊ ನಾನು ಇವಾಗ ತಿಂಡಿ ಎಲ್ಲ ಆಯಿತು. ಸೊ ಸ್ನಾನ ಮಾಡಿ ರೆಡಿ ಆಗ್ತೀನಿ. ರೆಡಿಯಾಗಿ ಇಲ್ಲಿಂದ ಹೊರಡೋದು. ಸೊ ರೆಡಿಯಾಗಿ ನಾನು ನಿಮಗೆ ಸಿಗ್ತೀನಿ. ಗೈಸ್ ಮೇಕಪ್ ಎಲ್ಲ ಆಯಿತು. ಬಟ್ ಇವಾಗ ನನಗೆ ಔಟ್ಫಿಟ್ದು ಕನ್ಫ್ಯೂಸ್ ಆಗ್ತಿದೆ. ಆ್ಯಕ್ಚುಲಿ ಇದು ನನಗೆ ಹಾಕ್ಕೊಳ್ಳೋಣ ಅಂತ ಮನಸ್ಸಾಗ್ತಿದೆ. ಬಟ್ ಇದೂ ಚೆನ್ನಾಗಿದೆ. ಸೊ ಇದು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇದೊಂದಿದೆ. ಆ್ಯಂಡ್ ಇದೊಂದು ಲಾಸ್ಟ್ ಟೈಮ್ ನಾನು ಕುಕ್ಕೆಗೆ ಹೋಗೋವಾಗ ನೀಟಾಗಿ ಐರನ್ ಎಲ್ಲ ಮಾಡಿಸಿಟ್ಟಿದ್ದೆ. ಸೊ ಇದೊಂದಿದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಬಟ್ ಐ ಥಿಂಕ್ ಇದನ್ನೇ ಹಾಕ್ಕೊತೀನಿ ಅನಿಸುತ್ತೆ. ಲೆಟ್ಸ್ ಸಿ. ಇದು ರೆಡಿಯಾಗಿ ವೆಲ್ಕಮ್. ಹೇ ಗೈಸ್, ಐ ಆಮ್ ರೆಡಿ ಲೈಕ್ ದಿಸ್. ಈಗ ಆಲ್ರೆಡಿ ಬಂದಿದ್ದೀವಿ ಇಕ್ಕೇರಿ ಟೆಂಪಲ್ ಹತ್ರ, ನೀವು ನೋಡ್ತಿರ್ಬೋದು. ಈ ಥರ ರೆಡಿ ಆಗಿದ್ದೀನಿ. ರೆಡಿ ಆದಮೇಲೆ ನನಗೆ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಬಿಕಾಸ್ ಹರಿಬರಿನಲ್ಲಿದ್ವಿ. ಸೊ ಹಾಗಾಗಿ ಬಂದುಬಿಟ್ವಿ ನಾವು ಇಲ್ಲಿ ಟೆಂಪಲ್ ಹತ್ರ. ಮಲ್ಲಿಗೆ ಹೂವು ತೊಗೊಂಡು ಬಂದಿದ್ದೀನಿ. ಇದು ಅಗೇನ್ ಶೂಟ್ಗೋಸ್ಕರನೇ. ಸೊ ಐ ಆಮ್ ಜಸ್ಟ್ ಎಕ್ಸೈಟೆಡ್. ಹೆಂಗೆ ಬರುತ್ತೆ, ನಾವೇ ಮಾಡ್ತಿರೋದು ಶೂಟ್ ಅಫ್ಕೋರ್ಸ್, ಬಟ್ ಹೆಂಗೆ ಬರುತ್ತೆ ಅಂತ ನೋಡೋದಕ್ಕೆ ಐ ಆಮ್ ರಿಯಲಿ ಎಕ್ಸೈಟೆಡ್. ಆ್ಯಂಡ್ ಈ ಸೀರೆ ಬಂದು ಆ್ಯಕ್ಚುಲಿ ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು. ನಂದು ಯಾವುದೋ ಒಂದೇ ಒಂದು ಶಾಸ್ತ್ರಕ್ಕೆ ಹಾಕಿದ್ದೆ ಅಷ್ಟೇ, ಅದಾದಮೇಲೆ ಹಾಕೇ ಇರಲಿಲ್ಲ. ಆ್ಯಂಡ್ ಈ ಸಾರಿಗೆ ತುಂಬ ಕಾಂಪ್ಲಿಮೆಂಟ್ಸ್ ಬಂದಿತ್ತು. ಸಾರಿ ತುಂಬ ಚೆನ್ನಾಗಿದೆ, ಕಲರ್ ತುಂಬ ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ಟೆಂಪಲ್ ಥೀಮ್ಗೆ ಇದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಆ್ಯಂಡ್ ಒಂದೇ ಸಲ ಹಾಕಿರೋದಲ್ವಾ, ಸುಮ್ಮನೆ ಯಾಕೆ ಮತ್ತೆ ಹೊಸ ತೊಗೊಳ್ಳೋದು ಅಥವಾ ಬೇರೆದಕ್ಕೆ ಯಾಕೆ ಇನ್ವೆಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಇದನ್ನೇ ಹಾಕ್ಕೊಂಡಿದ್ದೀನಿ ಇವಾಗ. ಬಿಕಾಸ್ ಇದು ಟೆಂಪಲ್ ಥೀಮ್ಗೆ ಚೆನ್ನಾಗಿರುತ್ತೆ ಅಂತ ಇದನ್ನೇ ಹಾಕ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೆಂಗೆ ಬರುತ್ತೆ ಶೂಟ್ ಅಂತ.
ಗೈಸ್, ಸೊ ಈಗ ಜಸ್ಟ್ ಇಕ್ಕೇರಿಯಿಂದ ಬಂದ್ವಿ. ಶೂಟ್ ಎಲ್ಲ ಮುಗೀತು, ಚೆನ್ನಾಗಿ ಬಂತು. ಫೋಟೋಸ್ ಆ್ಯಂಡ್ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬಂತು. ಐಫೋನ್ ಕ್ಯಾಮ್ರಾ ತುಂಬಾ ಚೆನ್ನಾಗಿದೆ. ವಿಡಿಯೋಸ್ ಎಲ್ಲ ಸಿನಿಮ್ಯಾಟಿಕಲ್ ಸಕ್ಕದಾಗಿ ಬಂದಿದೆ ಆ್ಯಂಡ್ ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಫುಲ್ ಬೆವ್ತೋಗಿದ್ದೀನಿ. ಈಗ ನಾನು ಸ್ವಲ್ಪ ಮತ್ತೆ ಟಚಪ್ ಮಾಡಿಕೊಂಡು ಇನ್ನೊಂದು ಶೂಟ್ ಇದೆ, ಅದಕ್ಕೆ ಕೆಳದಿಗೆ ಹೋಗಬೇಕು. ಸೊ ಈಗ ಜಸ್ಟ್ ಬಂದಿದ್ದೀವಿ. ಈಗ 3:30 ಆಲ್ರೆಡಿ. ನಾವು 4:15 ಇರಬೇಕು. ಬೇಗ ಊಟ ಮಾಡಿಕೊಂಡು ಸ್ವಲ್ಪ ಟಚಪ್ ಮಾಡಿಕೊಂಡು ರೆಡಿಯಾಗಿ ಹೊರಡಬೇಕು. ಆ್ಯಂಡ್ ಇಲ್ಲಿ ನಮ್ಮ ಅತ್ತೆ ಮಾವರಿಗೆ ಗೊತ್ತಿರೋರೊಬ್ಬರು ಬಂದಿದ್ದಾರೆ ಮನೆ ಹತ್ರ. ಸೊ ಅವ್ರನ್ನ ಬೇಗ ಮಾತಾಡಿಸಿ ರೆಡಿಯಾಗಿ ಊಟ ಮಾಡಿಕೊಂಡು ಹೊರಡ್ತಾ ಇರಬೇಕು. ಟೈಮ್ ಜಾಸ್ತಿ ಇಲ್ಲ, ಬೇಗ ಮುಗಿಸ್ಕೊಂಡು ಬರಬೇಕು. ಇಫ್ ಪಾಸಿಬಲ್ ನಾನು BTS ತೋರಿಸ್ತೀನಿ ಇದೇ ವ್ಲಾಗಲ್ಲಿ ಹೆಂಗಿರುತ್ತೆ ಶೂಟ್ ಅಂತ. ಇಲ್ಲ ಅಂತಂದರೆ ಶೂಟೆಲ್ಲ ಮುಗಿಸ್ಕೊಂಡು ಬಂದು ನಾನು ನಿಮಗೆ ಸಿಗ್ತೀನಿ. ಬಾಯ್ ಗೈಸ್. ಈಗ ರೆಡಿಯಾಗಿ ಹೊರಟಿದ್ವಿ. 4:30 ಅಂದರೆ 4:25 ಆಗಿದೆ ಇವಾಗ. ಬೇಗ ಹೋಗಿ ರೀಚ್ ಆಗಬೇಕು. ಸ್ವಲ್ಪ ಲೇಟ್ ಆಗಿಬಿಡ್ತು. 4:15 ಅಷ್ಟೊತ್ತಿಗೆ ಇರೋಕ್ಕೆ ಹೇಳಿದ್ರು, ಬಟ್ ನಾವು ಇಲ್ಲಿ 4:20 ಹೊರಟಿದ್ದೀವಿ. ಇನ್ನೊಂದು 10-15 ಮಿನಿಟ್ಸಲ್ಲಿ ಅಲ್ಲಿರ್ತೀವಿ. ಸೊ ಐ ಆಮ್ ರೆಡಿ ಲೈಕ್ ದಿಸ್. ಈ ಔಟ್ಫಿಟ್ಟಲ್ಲಿ ಹೇಗೆ ಬರುತ್ತೆ ಶೂಟೆಲ್ಲ ನೋಡಬೇಕು. ಬಿಸಿಲಿದೆ ಸ್ವಲ್ಪ, ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಲೆಟ್ಸ್ ಸಿ, ಸ್ಟೇ ಟ್ಯೂನ್ಡ್. ಗೈಸ್, ಫೈನಲಿ ನಾನು ಲೊಕೇಶನ್ ರೀಚ್ ಆದೆ. ಅವ್ರು 3:30ಗೆ ಬರೋಕ್ಕೆ ಹೇಳಿದ್ರು, ಬಟ್ ಇವಾಗ 4:30 ಆಗೋಗಿದೆ. ನಮ್ಮ ಫೋಟೋಗ್ರಾಫರ್ ಬಂದಿದ್ದಾರೆ. ಈಗ ಶೂಟ್ ಸ್ಟಾರ್ಟ್ ಮಾಡೋದು. ಇವರೇ ನಮ್ಮ ಫೋಟೋಗ್ರಾಫರ್ ಇವತ್ತಿಗೆ. ಮಾತಾಡಿ. ಗೈಸ್, ಶೂಟೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಅವ್ರ ಹತ್ರ ಟ್ರಾನ್ಸ್ಫರ್ ಕೂಡ ಮಾಡಿಸ್ಕೊಂಡ್ವಿ. ಫೋಟೋಸ್ ವಿಡಿಯೋಸ್ ಎಲ್ಲ ಲ್ಯಾಪ್ಟಾಪ್ಗೆ, ಅಂದರೆ ರಾ ಫೋಟೋಸು ಮತ್ತು ವಿಡಿಯೋಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ವಿ. ಅವರು ಎಡಿಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಬ್ಬ ಆಗಲಿ ಎಡಿಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ಅದೆಲ್ಲ ಮುಗಿಸ್ಕೊಂಡು ಈಗ ನನ್ನ ಹಸ್ಬೆಂಡ್ ಅವ್ರ ಕಸಿನ್ ಮನೆಗೆ ಹೋಗ್ತಾ ಇದ್ವಿ. ಅಮ್ಮ ಮತ್ತು ನನ್ನ ತಮ್ಮ ಬಂದಿದ್ರಲ್ಲ, ಸೊ ಬನ್ನಿ ಮನೆಗೆ ಅಂತ ಹೇಳಿದರು. ಹಾಗಾಗಿ ಈಗ ಹೋಗ್ತಾ ಇದ್ವಿ ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಮನೆಗೆ ಹೋಗೋದು. ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ನಾವು. ನೆಕ್ಸ್ಟ್ ಏನು ಅಂತ ಅದರಲ್ಲಿ ಹಗಲು ರಾತ್ರಿ ಗೊತ್ತಾಗಲ್ಲ, ನೋಡ್ಬಿಟ್ರೆ ಚೆನ್ನಾಗಲ್ಲ. ಮೋರ್ ದ್ಯಾನ್ 100 years ಅಲ್ವಾ? ನೋಡಿ ಮೆತ್ತು ನೋಡಿ, ನೋಡಿ ಗೊತ್ತಾಗ್ತಿ ಕಲ್ಲುಗಳು ಇದು ಎಲ್ಲ ಮರ ಪೀಸ್ಗಳು. ಇಲ್ಲೆಲ್ಲ ರೂಫಿಂಗ್ಗೆ ಕಮ್ಮಿ ಅಲ್ವಾ, ಅಂದ್ರೆ ಕೆಳಗಲ್ವಾ ರೂಫಿಂಗ್ ತಡಿ ಅಂತ ನೀ ಕೇಳ್ತಾ ತಡಿದಲ್ಲ ಕರೆಕ್ಟ್. ನೋಡು, ನಿಮ್ಗೆ ನೀಟಾಗಿ ಕಾಣುತ್ತೆ, ಅಂದ್ರೆ ಆಗುತ್ತೆ. ಇದು ಮರದ ಮೇಲೆ ಮಣ್ಣು ಹಾಕಿ ಅಜ್ಜ 4 ತಲೆಮಾರು ಆಯ್ತು. ಮೋರ್ ದನ್ 125 years. ಇದು ಊರಿಗೆ ಲಾಸ್ಟ್ ಮನೆ, ಮುಂದೆ ಊರೇ ಇರ್ಲಿಲ್ಲ. ಲಾಸ್ಟ್ ಊರೇ ಸಾಗರಕ್ಕೆ. ಈಗೆಲ್ಲ ಫುಲ್ ಬೆಳೆದು ಬಿಟ್ಟಿದೆ. ಇದು ಮಧ್ಯ ಆಗಿದೆ. ಓಕೆ, ಇಲ್ಲಿಂದ ಮೇಲೆ ಹೋದ್ರೆ ಇನ್ನೊಂದು ರೂಮ್, ಖುಷಿ ಆಗುತ್ತೆ. ಅಲ್ಲೊಂದು ರೂಮ್ ಇದೆ ಮೇಲೆ. ಆಗ್ಲಿ ಮಾಡ್ಕೊಂಡ್ರೆ ಆಯ್ತು. ಇದು ಹಲಸಿನ ಕಡುಬು. ಕಡುಬು ಹಲಸಿಂದು, ಹಪ್ಪಳನು ಹಲಸಿಂದು. ಹಲಸಿಂದು ಅದು ಹಲಸಿಂದ ಕಡುಬು ಇದು. ಚೀನಿಕಾಯಿ ಕಡುಬು, ಹಲಸಿನಕಾಯಿ ಹಪ್ಪಳ. ಚೀನಿಕಾಯಿ ಅಂದ್ರೆ ಚೀನಿಕಾಯಿ ಅಂದ್ರೆ ನೆನ್ನೆ ನಮ್ಮಲ್ಲಿ ಇದು ಮಾಡಿರಲ್ಲ, ಕೇಸರಿ ಬರ್ತದೆ ಯಾವ್ದು ಚೀನಿಕಾಯಿ ತುರಿದು ಬಿಟ್ಟು ಮಾಡ್ತಾರಲ್ಲ, ಏನದು ಹಾಲು ಗುಂಬಳ, ಬೂದ್ ಗುಂಬಳ, ಅದು ಅಮ್ರೋಟ್ ಕರೆಕ್ಟ್. ಚೀನಿಕಾಯಿ ಅಂದ್ರೆ ಅದೊಂಥರ ಕಾಯಿ, ಕುಂಬಳಕಾಯಿ ಜಾತಿ ಇದೆ ಅಲ್ವಾ ಅದು, ಅದನ್ನು ಹಾಕ್ಬಿಟ್ಟು ಇದು ಕಡುಬು. ಚೆನ್ನಾಗಿದೆ, ಹಪ್ಪಳ ಸಕ್ಕದಾಗಿದೆ. ಇದು ಗಣಪತಿ, ಮೇಲ್ಗಡೆದು ಇದು ನಾಗಪ್ಪ, ಗೋಡೆನಲ್ಲೇ ದೇವ್ರು. ಗೋಡೆ ಸೈಜ್ ನೋಡಿ, ನಂದಪ್ಪ ಇದು, ನೀನಷ್ಟಪ್ಪ ನಾನಷ್ಟಪ್ಪ. ಹೌದು, ಇಟ್ಟಿಗೆನೇನಾ ಅಲ್ಲ ಕಲ್ಲದು. ಹಾಯ್ ಗೈಸ್, ಈಗ ಜಸ್ಟ್ ಬಂದ್ವಿ ಮನೆಗೆ. ಬಂದು ನಾನು ಹಂಗೆ ಮೇಕಪ್ ಎಲ್ಲ ರಿಮೂವ್ ಮಾಡಿದೆ. ಅದು ಫುಲ್ ಜೋರು ಮಳೆ ಬರ್ತಿದೆ ಇಲ್ಲಿ, ಸರಿಗೆ ಮಳೆ ಹೊಡಿತಿದೆ, ಕಾಣಿಸ್ತಾ ಇಲ್ಲ ನಿಮಗೆ, ಬಟ್ ತುಂಬ ಜೋರು ಮಳೆ ಬರ್ತಿತ್ತು. ಸೊ ಬೇಗ ಬಂದು ಈಗ ಮೇಕಪ್ ಎಲ್ಲ ರಿಮೂವ್ ಮಾಡಿದ್ದೀನಿ.
ಈಗ ಸ್ಯಾರಿ ಚೇಂಜ್ ಮಾಡಿಕೊಂಡು ಊಟ ಮಾಡಿ ಪ್ಯಾಚಿ ಮಾಡೋದು ಅಷ್ಟೇ ಇವತ್ತಿನ ಪ್ಲ್ಯಾನು. ಆ್ಯಂಡ್ ನಾಳೆ ಹಬ್ಬ, ದೀಪಾವಳಿ ಹಬ್ಬ. ಸೊ ಲೆಟ್ಸ್ ಸಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸೊ ಊಟ ಮಾಡ್ತೀನಿ, ಊಟ ಮಾಡಿ ಮಲ್ಕೊಳ್ಳೋದು, ನಾಳೆ ಸಿಗ್ತೀನಿ. ಹಾಯ್ ಗೈಸ್, ಊಟ ಎಲ್ಲ ಮಾಡಿಕೊಂಡು ಮಲ್ಕೋಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು ನಮ್ಮದು. ಬಟ್ ಈಗ ಸುಮ್ಮನೆ ಹಾಗೆ ಹೊರಗಡೆ ಹೋಗಿ ಬರೋಣ ಅಂತೇಳಿ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು 10-15 ನಿಮಿಷ ಸುಮ್ಮನೆ ಹಿಂಗೆ ಲಾಂಗ್ ಡ್ರೈವ್ ಥರ ಹೋಗಿ ಬರೋಣ ಅಂತೇಳಿ ಆಚೆ ಕರ್ಕೊಂಡು ಹೋಗ್ತಿದ್ದಾರೆ. ಹೌದು, 15 ಮಿನಿಟ್ಸ್ ಶಾರ್ಟ್ ಡ್ರೈವ್ ಥರ ಹೋಗಿ ಬರ್ತೀವಿ. ಸೊ ಈ ವ್ಲಾಗು ಕೂಡ ಎಂಡ್ ಮಾಡಿರಲಿಲ್ವಲ್ಲ, ಎಂಡ್ ಮಾಡಿಬಿಡೋಣ ಅಂಥೇಳಿ ಈಗ ಕ್ಯಾಮ್ರಾ ಓಪನ್ ಮಾಡಿದೆ. ಹಬ್ಬದ ವ್ಲಾಗು ಸೆಪ್ರೇಟಾಗಿ ಸ್ಟಾರ್ಟ್ ಮಾಡ್ತೀನಿ ನಾಳೆ. ಬಟ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಎಂಡ್ ಮಾಡಲ್ಲ. ಇನ್ ಕೇಸ್ ಇಲ್ಲಿ ಆಚೆ ಎಲ್ಲಾದರೂ ಇಳಿದ್ರೆ, ಮಳೆ ಬೇರೆ ಬರ್ತಿದೆ, ಇಳಿತೀವ ಇಲ್ವಾ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಗಾಡೀಲಿ ಹೋಗಿ ಬರ್ತೀವಿ ಅನಿಸುತ್ತೆ. ಇನ್ ಕೇಸ್ ಇಳಿದು ಏನಾದರೂ ಮಾಡಿದ್ರೆ ಇಳಿದು ಎಲ್ಲಾದರೂ ಹೋದರೆ ಅದನ್ನ ವ್ಲಾಗ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಬ್ಬಕ್ಕೆ ಸಜ್ಜಾಗಿರುವ ಸಾಗರ. ಕಾರ್ತಿಕನ ನೋಡ್ಬಿಡು. ಇಲ್ಲಿ ಜ್ಯೋತಿ ಕೂಡ ಹೋಗ್ತಿಲ್ಲ. ಇದ್ರ ಮೇಲೆ ಜ್ಯೋತಿ ಹಾಕೊಂಡು ಬೆಂಕಿ ಹಾಕೊಂಡು ಅಲ್ಲಿಂದ ಆರಾಮ ಅಂತ ಅಂದಿಲ್ಲ. ಆರಾಮ ಅದ ಅಲ್ಲೇ ಮಾತಾಡ್ದೆ. ಅಲ್ಲಿ ಆ ಸೌಂಡಿಗೆ ಕೇಳೋದಿಲ್ಲ. ವೈರ್ ಬ್ಯಾಟ್ರಿ ವೈರ್ ತೆಗಿಯೋ ತನಕ ಸೌಂಡು. ಇವನು ರಮ್ಯ ಅಂಗಡಿ ಓಪನ್ ಇದೆ. ನಾವು ಪಟಾಕಿ ಹೊಡಿಯಲ್ಲ, ಬಟ್ ನನಗೆ ಸುರ್ಸುರ್ ಬತ್ತಿ ಬೇಕಿತ್ತು, ಅದನ್ನ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಇವಾಗ ನೋಡೋಣ. ಇಲ್ಲ ಉದ್ದ ಇರುತ್ತೆ ಇದು, ಅದು ಚಿಕ್ಕದಿದೆ. 7 ಸೆಂಟಿಮೀಟರ್ ಇಷ್ಟು ಬರುತ್ತೆ. ಇದು 10 ಸೆಂಟಿಮೀಟರ್ ಇಷ್ಟು ಓ ಇದು ಉದ್ದದಲ್ವಾ? 12 ಸೆಂಟಿಮೀಟರ್. ಇದು ಎಷ್ಟು ಬೇಕು ನಿಮಗೆ? ಒಂದು ಬಾಕ್ಸ್ ಆದ್ರೆ ಸಾಕು. ಬಾಕ್ಸ್ ಇಲ್ವಾ? ಬಾಕ್ಸ್ ಇದೆ. ಬಾಕ್ಸ್ ಎಷ್ಟು? ಬಾಕ್ಸರ್ 10 ಪೀಸ್ ಬರುತ್ತೆ, 800 ರೂಪಾಯಿ ಆಗುತ್ತೆ. ಹೌದಾ? ಯಾವ್ದು ಇದಕ್ಕೆ ಈ ಸೈಜ್ಗೆ? ಆ ಸೈಜ್ ಇದಾದ್ರೆ 250 ಬಾಕ್ಸು, ಇದಾದ್ರೆ 200, ಇದಾದ್ರೆ 100 ರೂಪಾಯಿ, ಎಲ್ಲ 10 ಪೀಸು. ಇದು ಒಂದು 2 ತಗೊಂಡ್ರೆ ಸಾಕಲ್ವಾ? ತೊಗೊಂಡ್ರೆ ಸಾಕ ಇದು? ಬೇರೆ ಯಾರು ಹೊಡಿಯಲ್ಲ, ನಂಗೆ ಜಸ್ಟ್ ಇದಕ್ಕಷ್ಟೇನೆ. ಸುರ್ಸುರ್ ಬತ್ತಿ ತೊಗೊಂಡ್ವಿ ಆ್ಯಂಡ್ ಫ್ಲವರ್ ಪಾಟ್ 2 ತೊಗೊಂಡ್ವಿ ದೊಡ್ಡದು. ಬಿಕಾಸ್ ಇವಾಗ ಪಟಾಕಿ ಹೊಡಿಯೋ ಕ್ರೇಜು ಹೋಗ್ಬಿಟ್ಟಿದೆ ಆ್ಯಂಡ್ ಮನೇಲಿ ನಾಯಿ ಬೇರೆ ಇದೆ. ಸೊ ಹಾಗಾಗಿ ಪಟಾಕಿ ಹೊಡಿಯೋದಿಲ್ಲ. ಸುರ್ಸುರ್ ಬತ್ತಿ ಆ್ಯಂಡ್ ಫ್ಲವರ್ ಪಾಟ್, ಇದು ಜಸ್ಟ್ ರೀಲ್ಗೋಸ್ಕರ ಅಷ್ಟೇ. ಒಂದು ಟ್ರಾನ್ಸಿಷನ್ ರೀಲ್ ಬೇಕು ನನಗೆ. ಸೊ ಅದಕ್ಕೋಸ್ಕರ ನಾನು ಸುರ್ಸುರ್ ಬತ್ತಿ ತೊಗೊಂಡೆ. ಆ್ಯಂಡ್ ಫ್ಲವರ್ ಪಾಟ್ ನನ್ನ ಹಸ್ಬೆಂಡ್ ಜೊತೆ ಒಂದು ರೀಲ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿದೆ. ಸೊ ಹಾಗಾಗಿ ಫ್ಲವರ್ ಪಾಟ್ ಆ್ಯಂಡ್ ಸುರ್ಸುರ್ ಬತ್ತಿ ತೊಗೊಂಡಿದ್ದೀನಿ. ಇಲ್ಲಾಂದರೆ ನಾವು ಅದು ತೊಗೊತಿರ್ಲಿಲ್ಲ, ಬಿಕಾಸ್ ನಮ್ಮ ಮನೇಲಿ ನಾಯಿ ಇದೆ. ಸೊ ನಿಮಗೆಲ್ಲ ಗೊತ್ತಲ್ಲ, ನಾಯಿಗಳು ಹೆದರ್ಕೊಂತವೆ ಪಟಾಕಿ ಹೊಡೆದಾಗ. ನಮಗೆ ಎಷ್ಟು ಕೇಳುತ್ತೆ ಅದಕ್ಕಿಂತ 7 ಟೈಮ್ಸ್ ಜೋರಾಗಿ ನಾಯಿಗಳಿಗೆ ಕೇಳಿಸುತ್ತಂತೆ. ಏನೇ ಸೌಂಡ್ ಆಗಲಿ, ನಮಗೇನು ಹ್ಯೂಮನ್ ಬೀಯಿಂಗ್ಸ್ಗೆ ಎಷ್ಟು ಸೌಂಡ್ ಕೇಳುತ್ತೆ ಅದಕ್ಕಿಂತ 7 ಟೈಮ್ಸ್ ಜಾಸ್ತಿ ನಾಯಿಗಳಿಗೆ ಸೌಂಡ್ ಕೇಳಿಸುತ್ತಂತೆ. ಪಟಾಕಿ ನಮಗೇನೆ ಎಷ್ಟು ಲೌಡ್ ಅನಿಸುತ್ತೆ, ಇನ್ನು ನಾಯಿಗಳ ಪರಿಸ್ಥಿತಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಈಗ ಪಟಾಕಿ ಹೊಡಿಯಲ್ಲ, ಜಸ್ಟ್ ಸುರ್ಸುರ್ ಬತ್ತಿ ಆ್ಯಂಡ್ ಫ್ಲವರ್ ಪಾಟ್ ಅಷ್ಟೇ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ದೀಪಾವಳಿ ಹಬ್ಬ ಫುಲ್ ಜೋರು ನಮ್ಮ ಸಾಗರನಲ್ಲಿ. ನೋಡಿ ಅಪ್ಪು ಫೋಟೋ ಹಾಕಿದ್ದಾರೆ. ಆ್ಯಂಡ್ ಇದು ಮೇನ್ ನನಗಿಷ್ಟ ಆಗಿದ್ದು, ರತನ್ ಟಾಟಾ ಅವ್ರದ್ದು ಹಾಕಿರೋದು. ಅಮೇಝಿಂಗ್ ಗೈಸ್. ನಾನು ಆವಾಗಲಿಂದ ಅನ್ಕೊತಾ ಇದ್ದೀನಿ ದೀಪಾವಳಿ ಹಬ್ಬಕ್ಕೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ಲ ಅಂತ. ಮರ್ತೇ ಹೋಗಿದ್ದೀನಿ. ನಾಳೆ ಕನ್ನಡ ರಾಜ್ಯೋತ್ಸವ ಇದೆ ಅಂತ, ನವೆಂಬರ್ 1 ನಾಳೆ. ಸೊ ಕನ್ನಡ ರಾಜ್ಯೋತ್ಸವ ನಾನು ಮರ್ತೇ ಬಿಟ್ಟಿದ್ದೀನಿ. ನನಗೆ ಒಂಥರ ಕೆಲಸ ಬಿಟ್ಟ ಮೇಲೆ ಡೇಟ್ಸು ಏನೂ ಗೊತ್ತಾಗ್ತಾ ಇಲ್ಲ. ನವೆಂಬರ್ 1 ಆಲ್ರೆಡಿ ನಾಳೆ, ನಂಗೆ ಮರ್ತೇ ಹೋಗ್ಬಿಟ್ಟಿದೆ. ಸೊ ಕನ್ನಡ ರಾಜ್ಯೋತ್ಸವಕ್ಕೆ ಇದು ಡೆಕೋರೇಷನ್ ಮಾಡಿರೋದು ಎಷ್ಟು ಸಖತ್ತಾಗಿ ಮಾಡಿದಾರಲ್ವ. ನಾನು ಆವಾಗಲೇ ಒಂದು ನಾಡದೇವತೆ ಅಲ್ವಾ ಅಂತ ಹೇಳ್ಬಿಟ್ಟು, ಬಟ್ ನನಗೆ ರಿಯಲೈಸೇ ಆಗಿಲ್ಲ ನಾಳೆ ಕನ್ನಡ ರಾಜ್ಯೋತ್ಸವ ಇರೋದು. ರತನ್ ಟಾಟಾ ಅವ್ರದ್ದು ಫೋಟೋ ಹಾಕಿರೋದು ನನಗೆ ತುಂಬ ಇಷ್ಟ ಆಯಿತು. ಮೇಯ್ನ್ ಹೈಲೈಟೇ ಅದು ಅಂತ ಅನ್ನಿಸ್ತಿದೆ. ಅವರು ಮತ್ತು ಅಪ್ಪು ಅಂದರೆ ಪುನೀತ್ ರಾಜ್ಕುಮಾರ್ ಇಬ್ಬರದ್ದು ಮೇಯ್ನ್ ಹೈಲೈಟ್ ನಮ್ಮ
ನಾಡ ದೇವತೆ ಜೊತೆಗೆ ಎರಡೇ ಮೇನ್ ಹೈಲೈಟು ಈ ಡೆಕೋರೇಷನ್ಗೆ. ಒಂದು ಬೇರೆ ಲೆವೆಲ್ ವ್ಯಾಲ್ಯೂ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಎಲ್ಲ ಇಷ್ಟ ಆಯಿತಾ ಕಾಮೆಂಟ್ ಮಾಡಿ. ಸೊ ಇನ್ನೊಂಚೂರು ಮುಂದೆ ಹೋಗ್ತೀವಿ, ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಏನೋ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಸೊ ಅಲ್ಲೂ ಹೋಗಿ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋದು. ಸೊ ಲೆಟ್ಸಿ ಅಲ್ಲಿ ಹೆಂಗೆ ಡೆಕೋರೇಟ್ ಮಾಡಿದ್ದಾರೆ ಅಂತ, ಬಿಕಾಸ್ ಅಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಇದಕ್ಕಿಂತ ಅಂತ ಹೇಳಿದ್ರು. ಸೊ ವಿಲ್ ಸಿ ಹೆಂಗೆ ಡೆಕೋರೇಟ್ ಮಾಡಿರ್ತಾರೆ ಅಂತ. ಇಲ್ಲಿ ನೋಡಿ ಗೈಸ್, ಕನ್ನಡ ರಾಜ್ಯೋತ್ಸವಕ್ಕೆ ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ. ನೀವು ಮಾಡಿರೋದಾ ಇದು? ಸಕ್ಕದಾಗಿ ಮಾಡಿದ್ದೀರಾ. ಶಂಕರ್ ನಾಗ್ ಅವರಿದ್ದಾರೆ, ಪುನೀತ್ ರಾಜ್ಕುಮಾರ್ ಅವರಿದ್ದಾರೆ. ಹೌದು, ನೀವು ಆಟೋ ಡ್ರೈವರ್ ಕೂಡ. ಓಕೆ, ಇವ್ರ ಆಟೋ ಇಲ್ಲಿದೆ. ಆಟೋಗೆ ಯಾಕೆ ಸಿಕ್ಸಿಲ್ಲ ನೀವು ಫ್ಲಾಗ್? ಕರ್ನಾಟಕ ಫ್ಲಾಗ್ ಸಿಕ್ಸಿಲ್ವಲ್ಲ ಆಟೋಗೆ? ಯಾರು ಬರ್ತಾರೆ ನೋಡೋಣ. ಇಲ್ಲ ಇಲ್ಲ, ನಾವು ನೋಡಿ ಹಾ ನಿಮ್ಗೆ ಜರ್ನಲಿಸಮ್ ಇಲ್ಲಿ ಗೊತ್ತಾಯ್ತು ಯಾಕೆ ಗೊತ್ತಾ? ಹಾ ಇಷ್ಟು ಕೆಪಾಸಿಟಿವ್ ಆಗಿ ಹಾಕೊಳ್ಳಕ್ಕೆ ಯಾರು ಬರ್ತಾರೆ ನೋಡಿದೆ ಅಂತಂದ್ರೆ ಒಂದು ಜಡ್ಜ್ ಮೇಡಮ್ ಮಾತಾಡ್ತೀರಿ. ಆಯ್ತು, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀರಾ ಎಲ್ಲ ಸೇರಿಕೊಂಡು. ಗೈಸ್, ಈಗ ಆಯಿತು, ಡೆಕೋರೇಷನ್ ಎಲ್ಲ ನೋಡಾಯಿತು. ಪ್ರಾಬಬ್ಲಿ ವಾಪಸ್ ಮನೆಗೆ ಹೋಗ್ತೀವಿ ಅನ್ಸುತ್ತೆ ಇವಾಗ. ಈ ಡೆಕೋರೇಷನ್ ನೋಡೋಣ ಅಂತ ಬಂದಿದ್ದೀನಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಶಂಕರ್ ನಾಗ್ ಅವ್ರ ಫೋಟೋ ಹಾಕಿದ್ದಾರೆ, ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಡೆಕೋರೇಷನ್ನು. ಸೊ ಈಗ ಮನೆಗೆ ಹೋಗ್ಬಿಟ್ಟು ಪ್ಯಾಚಿಂಗ್ ಮಾಡೋದು. ನಾಳೆ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ. ಗೈಸ್, ಆಚೆ ಹೋಗ್ಬಿಟ್ಟು ಈಗ ಮನೆ ಹತ್ರ ಬಂದ್ವಿ. ಈಗ ಟೈಮ್ ಬಂದು 11:30 ಆಗಿದೆ. ನಾವು ಹೊರಟಾಗ ಆಲ್ಮೋಸ್ಟ್ 10:30 ಏನೋ ಆಗಿತ್ತು. 15 ಮಿನಿಟ್ಸ್ ಅಂತ ಹೋದ್ವಿ, 1 hour ಆಗೇ ಹೋಯಿತು. ಅಂದರೆ ಡೆಕೋರೇಷನ್ ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ. ಕನ್ನಡ ರಾಜ್ಯೋತ್ಸವಕ್ಕೆ, ಆಮೇಲೆ ದೀಪಾವಳಿಗೆ ಎಲ್ಲದಕ್ಕೂ ಡೆಕೋರೇಷನ್ ಮಾಡಿದ್ದಾರೆ. ಅಲ್ಲಲ್ಲಿ ನಾಡದೇವತೆ ಫೋಟೋ ಎಲ್ಲ ಇಟ್ಟು ಅದಕ್ಕೆ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ. ಅದನ್ನೆಲ್ಲ ನೋಡಿಕೊಂಡು ಈಗ ಮನೆಗೆ ಬಂದ್ವಿ. ಈಗ ಮಲ್ಕೊಳ್ಳೋದೆ. ಫ್ರೆಶ್ ಅಪ್ ಎಲ್ಲ ಆಗಿದ್ದೀವಿ ಆಲ್ರೆಡಿ, ಊಟನೂ ಆಗಿದೆ. ಈಗ ಜಸ್ಟ್ ಮಲ್ಕೊಳ್ಳೋದಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ನೆಕ್ಸ್ಟ್ ವ್ಲಾಗ್ ಬಂದು ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ನಾಳೆ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಈ ವ್ಲಾಗ್ನ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಥ್ಯಾಂಕ್ ಯು ಸೋ ಮಚ್.